ಫ್ರೆಂಡ್ಸ್, ನಮ್ಮಲ್ಲಿ ಒಂದು ಓಲ್ಡ್ ಝನ್ ಬಂದಿದೆ. ಸೊ 2002-2003 ಬಂದಿದೆ ಎಲ್ಲ ಗಾಡಿ. ಸೊ ಇದು ಗಾಡಿ ನೋಡಿದ್ರೆ ನಮಗೆ ಬ್ರೇಕ್ ಒತ್ತೋ ಟೈಮಲ್ಲಿ ಒಂದು ರಫ್ ನಾಯ್ಸ್ ಬಂತು. ಸೊ ಎಲ್ಲ ಓಪನ್ ಮಾಡಿ ನಾವು ಚೆಕ್ ಮಾಡಿದಾಗ ಥಿಕ್ನೆಸ್ಸು ಭಯಂಕರ ಕಮ್ಮಿ ಆಗಿಬಿಟ್ಟಿದೆ ಬ್ರೇಕ್ ಡಿಸ್ಕ್ದು. ಮತ್ತು ಡ್ರೈ ಶಾಟ್ ಬೂಟ್ ಕಟ್ಟಾಗಿದೆ. ಸೊ ಬೂಟ್ ಸಪ್ರೇಟಾಗಿ ಸಿಗಲ್ಲ. ಸೊ ಈ ಬ್ರೇಕ್ ಪ್ಯಾಡ್ ಇದೆಯಲ್ಲ, ಆ ಬ್ರೇಕ್ ಪ್ಯಾಡಲ್ಲಿ ನಮಗೆ ಒಂದು 3 to 4 ಒಂದು ಮೆಟಲ್ ಬರುತ್ತೆ. ಅದ್ರ ಮೇಲ್ಗಡೆ ನಮ್ಮದು ನೆಕ್ಸ್ಟ್ ಫಿನಿಶಿಂಗ್ ಬರೋದು. ಸೊ ಅದಕ್ಕಿಂತ ಕಮ್ಮಿ ಆಗಿದೆ ನಮ್ಮದು ಬ್ರೇಕ್ ಡಿಸ್ಕು ಥಿಕ್ನೆಸ್ಸು. ಸೊ ಈ ಥಿಕ್ನೆಸ್ ಕಮ್ಮಿ ಆಗಿರೋದ್ರಿಂದ ಏನಾಗುತ್ತಪ್ಪ ಅಂದರೆ ಹೊಸ ಪ್ಯಾಡ್ ಹಾಕಿದ್ರೆ ಹಾಕಿ ನಾವು ಔಟ್ಸೈಡ್ ಪ್ಯಾಡ್ ಹಾಕ್ತಿದ್ದೀವಿ. ಸಮ್ ಟೈಮಲ್ಲಿ ಅದು ಎಮರ್ಜೆನ್ಸಿಗೆ ಹಾಕ್ಕೊಂಡು ಗಾಡಿ ಓಡಿಸ್ತಾ ಇರ್ತೀವಿ. ಅದು ಡಿಸ್ಕ್ಗೆ ಎಫೆಕ್ಟ್ ಆಗುತ್ತೆ. ನಾವು ಹೋಗ್ತಾ ಇರ್ತೀವಿ, ಅದು ಮೆಟಲ್ ಟು ಮೆಟಲ್ಲು ಸವಿತಾ ಇರುತ್ತೆ. ಸೊ ನಾರ್ಮಲಾಗಿ ನಾವು ಕಂಪ್ನಿದು ಹಾಕಿದ್ರೆ ಅಷ್ಟು ಬೇಗ ಸವಿಯಲ್ಲ, ಯಾವುದು ಬ್ರೇಕ್ ಡಿಸ್ಕು ಪ್ಯಾಡ್ ಮಾತ್ರ ಹೋಗುತ್ತೆ. ಸೊ ಇದೆಲ್ಲ ನೋಡ್ಕೊಳ್ಳಿ, ಒಳಗಡೆ ಫುಲ್ಲು ರಶ್ ಇಟ್ಕೊಂಡ್ಬಿಟ್ಟಿದೆ. ಆಯಿಲ್ ಲೀಕೇಜ್ ಇದೆ. ಸೊ ಆಯಿಲ್ ಲೀಕೇಜ್ ಮೇಜರ್ ಲೀಕೇಜು. ಸೊ ಆಯಿಲ್ ಲೀಕೇಜ್ ಅಂದರೆ ಸಣ್ಣದಲ್ಲ. ಸೊ ಡಿಸ್ಟ್ರಿಬ್ಯೂಟ್ರಲ್ಲಿಂದ ಲೀಕೇಜ್ ಆಗ್ತಾ ಇರೋದು. ಸೊ ಇದೆಲ್ಲ ಅಪ್ರೂವಲ್ ಕೇಳಿದ್ವಿ, ಎಲ್ಲ ಹಾಕಕ್ಕೆ ಹೇಳಿದ್ದಾರೆ. ಸೊ ಇದು ಒನ್ ಬೈ ನಾವು ಹುಡ್ಕೊಂಡು ಹೋದಾಗ ನಮಗೆ ಥಿಕ್ನೆಸ್ಸು ಲೆಫ್ಟ್ ಸೈಡಲ್ಲಿ ನೋಡಿ, ಲೆಫ್ಟ್ ಸೈಡು ರೈಟ್ ಸೈಡು, ಸೊ ಅಷ್ಟು ಥಿಕ್ನೆಸ್ ಕಮ್ಮಿ ಇದೆ. ಅದು ಹೆಂಗೆ ಓಡಿಸಿದ್ರು, ಅದು ಏನು ಲೋಕಲ್ ಪ್ಯಾಡ್ ತಗೊಂಡು ಹಾಕ್ಬಿಟ್ಟು ಗಾಡಿನ ಓಡಿಸ್ತಾ ಇದ್ದಾರೆ. ಸೊ ಅದರಲ್ಲಿ ಸೇಫ್ಟಿಯಾಗಿ ನಾವು ಹೋಗ್ತಾ ಇರ್ತೀವಿ, ಹೈ ಸ್ಪೀಡಲ್ಲೇ ಹೋಗ್ಬೋದು, ಅಲ್ಲ ಲೋ ಸ್ಪೀಡಲ್ಲೇ ಸರಿ. ಸಡನ್ನಾಗಿ ತುಂಬ ರಿಸ್ಕ್ ತೊಗೋಬೇಕಾಗುತ್ತೆ ಬ್ರೇಕಲ್ಲಿ. ನಾನು ಸುಮಾರು ಸಲ ಹೇಳ್ತಾ ಇರ್ತೀನಿ, ಈ ಬ್ರೇಕು, ಬ್ಯಾಟ್ರಿ ಇದೆಲ್ಲ ನಾವು ಟಯರ್ ಆಗಿರಲಿ, ಇದೆಲ್ಲ ನಾವು ರಿಸ್ಕ್ ತೊಗೋಬಾರ್ದು. ಸೊ ಇದೆಲ್ಲ ನೋಡಿಕೊಂಡು ನಾವು ಒನ್ ಬೈ ಚೆಕ್ ಮಾಡ್ಕೊಂಡು ಎಲ್ಲ ಎಸ್ಟಿಮೇಷನ್ ಕೇಳಿದಾಗ, ಸೊ ಕಸ್ಟಮರ್ ಸರ್ ಒಂದೇ ಸಲ ಇಟ್ಕೊತೀವಿ ಝನ್ ನೋಡಿ, ಸೊ ಒಂದೇ ಸಲ ನೀವು ಎಲ್ಲ ಮಾಡಿ ಸರ್ ಅಂತ ಹೇಳ್ಬಿಟ್ಟು. ಇದರಲ್ಲಿ ನೋಡಿ ವೀಲ್ ಸಿಲಿಂಡರು, ಇದರಲ್ಲಿ ಟಿ ವಿ ಎಸ್ದು ಅಡ್ಜಸ್ಟ್ರ್ ಬರುತ್ತೆ. ಆಲ್ಮೋಸ್ಟ್ ಇವಾಗ ಬರೋ ಗಾಡಿಗೆಲ್ಲ KPS ಅಡ್ಜಸ್ಟ್ರ್ ಬರುತ್ತೆ. ಸೊ ಈ ಟಿ ವಿ ಎಸ್ ಅಡ್ಜಸ್ಟ್ರು ನಮಗೆ ಅಡ್ಜಸ್ಟ್ ಮಾಡೋಕ್ಕೆಲ್ಲ ತುಂಬ ಈಸಿ ಆಗುತ್ತೆ. ಸೊ ಇದನ್ನು ನಿಮಗೆ ಸುಮಾರು ಸಲ ಹೇಳ್ತಾ ಇರ್ತೀನಿ, ಹಳೆ ಗಾಡಿ ಆಗಿರಲಿ ಹೊಸ ಗಾಡಿ ಆಗಿರಲಿ, ಇದರಲ್ಲಿ ಇದು ಥಿಕ್ನೆಸ್ ನೋಡಿ. ಹೊಸದು ಡಿಸ್ಕು ಎಷ್ಟು ಥಿಕ್ನೆಸ್ ಇದೆ ಅಂದರೆ, ಸೊ ಹಳೇದಿದೆ ನೋಡಿ, ಹಳೇದ್ರಲ್ಲಿ ಎಡ್ಜಲ್ಲಿ ಥಿಕ್ನೆಸ್ ಕಾಣ್ತಾ ಇದೆ, ಒಳಗಡೆ ಫುಲ್ ಸೌಗ್ಬಿಟ್ಟಿದೆ. ಸೊ ನೋಡಿ ಥಿಕ್ನೆಸ್ ನೋಡಿ ಎಷ್ಟು ಇದೆ ಇದು, 15 ಮೇಲೇ ಇದೆ ಇದು. ಸೊ ಹಳೇದು ನೋಡಿದ್ರೆ ನಮಗೆ 7 to 8 ಇದೆ. ಸೊ ಅಷ್ಟು ಥಿಕ್ನೆಸ್ ಕಮ್ಮಿ ಆಗಿದೆ. ಮತ್ತು ವಾಲ್ಡೋರ್ ಫುಲ್ ಲೀಕೇಜ್ ಇತ್ತು. ಸೊ ವಾಲ್ಡೋರ್ದು ಪ್ಯಾಕಿಂಗ್ ಸಿಕ್ಕಿದೆ. ಮತ್ತು ಡಿಸ್ಟ್ರಿಬ್ಯೂಟ್ರಲ್ಲಿ ಆಯಿಲ್ ಲೀಕೇಜು, ಡಿಸ್ಟ್ರಿಬ್ಯೂಟ್ರಲ್ಲಿ ಕಾಣ್ತಾ ಇದೆಯಾ. ಸೊ ಡಿಸ್ಟ್ರಿಬ್ಯೂಟ್ರದ್ದು ಓರಿಂಗ್ ಬರುತ್ತೆ. ಆ ಓರಿಂಗು ಇದು ಡೆಲ್ಕೋದು ಕ್ಯಾಪ್ ಇದೆಯಲ್ಲ, ಇದರಲ್ಲಿ ನಾವು ವಾಟರ್ ವಾಶ್ ಮಾಡಿದಾಗ ಇದ್ರೊಳಗಡೆ ನೀರು ಹೋಗ್ಬಿಟ್ರೆ ಗಾಡಿನೇ ಸ್ಟಾರ್ಟ್ ಆಗಲ್ಲ, ಬರು ಅಂತ ರೈಸ್ ಆಗಲ್ಲ. ಸೊ ಇದೆಲ್ಲ ಹಳೆ ಗಾಡಿಗೆ ಮಾಡೋರಿಗೆ ಗೊತ್ತಾಗುತ್ತೆ. ಯಾಕಂದರೆ ಆ ಡಿಸ್ಟ್ರಿಬ್ಯೂಟರ್ ಹತ್ರ ಇಂಜಿನ್ ರೂಮಲ್ಲಿ ನೀರು ಹೊಡೆಯೋ ಟೈಮಲ್ಲಿ ಅಲ್ಲಿ